ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಐನೆಕ್ಕು ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಇವಾಗ ಟ್ರೆಂಡಿ ಆಗಿರುವಂಥದ್ದು ಐನೆಕ್ ಬ್ಲೌಸು. ಹಂಗಾಗಿ ಈಗ ಐನೆಕ್ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಮತ್ತು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಈ ಬ್ಲೌಸು ಈಗ ಸ್ಟಿಚ್ ಮಾಡೋದಿದೆ ಪ್ರೆಸೆಂಟ್. ಇದು ಆಲ್ರೆಡಿ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ ನೆಕ್ಕಲ್ಲಿ ಏನಂದರೆ ಇವಾಗ ಕಟ್ ಮಾಡೋದು, ಇಲ್ಲಿ ಒಂದು ಓವಲ್ ಶೇಪ್ ಬರುತ್ತಲ್ಲ, ಈ ಥರ. ಇದು ಐರನ್ ಮಾರ್ಕಿಂಗು. ಇದು ಐರನ್ ಮಾಡಿದರೆ ಇದು ಹೋಗುತ್ತೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಶೇಪ್ ಬೇಕು. ಇದು ಶೋಲ್ಡ್ರ್ ಮೆಜರ್ಮೆಂಟು. ಇವಾಗ ನೋಡಿ, ಫಸ್ಟಿಗೆ ನಾನು ಐನೆಕ್ದು ಶೋಲ್ಡ್ರ್ ಮೆಜರ್ಮೆಂಟ್ ಕಸ್ಟಮರ್ದು ಬರೆದು ಇಟ್ಕೊಂಡಿದ್ದೀನಿ. ಆದರೂ ಇದು ಅವ್ರಿಗೆ ರೆಡಿ ಇದೆ, ಕರೆಕ್ಟ್ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಈ ಥರ ಇಟ್ಕೊಳ್ಳಿ. ಐರನ್ ಮಾಡ್ಕೊಳ್ಳಿ, ಇಲ್ಲ ಸ್ಟಿಪ್ಪಾಗಿದ್ದರೆ ಸ್ಟಿಪ್ಪಾಗಿ ಇಟ್ಕೊಳ್ಳಿ. ಈ ಪಾಯಿಂಟಿಂದ ನೋಡ್ಕೊಳ್ಳಿ, ಇಲ್ಲಿ ಸ್ಟಿಚಿಂಗಿಗೆ ಕ್ಲಾತ್ ಬಿಟ್ಟಿರ್ತೀವಲ್ಲ, ಅದನ್ನು ಸೇರಿಸಿ ನೀವು ತಗೋಬೇಕು. ಇಲ್ಲಿ ಬಂದು 15.5 ಇದೆ. ಅವರು ಸ್ವಲ್ಪ ಈ ಪಾಯಿಂಟ್ ಇದೆಯಲ್ಲ, ಸ್ವಲ್ಪ ಈ ಕಡೆ ಬರಬೇಕಂತ ಕೇಳ್ಕೊಂಡಿದ್ದಾರೆ. ಅಂದರೆ 1/4 ಇಂಚ್ ಮಾತ್ರ ಡೌನ್ ಆಗಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನಾನು ಬಂದು 15.5 ಇತ್ತಲ್ಲ, 15.75 ತೊಗೊಂಡಿದ್ದೀನಿ. ಓಕೆ, ಈಗ ಬರೆದು ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಿಮಗೂ ತೋರಿಸ್ತಾ ಇದ್ದೀನಿ. 15.75 ಅಂದರೆ 15.5, 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಲೆಂತ್ ನೋಡಿ, ಈ ಪಾಯಿಂಟ್ ಇರುತ್ತಲ್ಲ, ಇಲ್ಲಿ ಜಾಯಿಂಟ್ ಇರುತ್ತೆ, ಇಲ್ಲಿ ಶೋಲ್ಡ್ರ್ ಜಾಯಿಂಟು. ಇಲ್ಲಿ ಬಂದು ಸ್ಲೈಡ್ ಆಗಿರುತ್ತೆ, ಕಟ್ಟಾಗಿರುತ್ತೆ, ಅದಕ್ಕೆ ಅಲ್ಲಿ ತೊಗೋಬೇಡಿ. ಇಲ್ಲಿ ಪಾಯಿಂಟ್ ಇರುತ್ತೆ ನೋಡಿ, ನೆಕ್ ಹತ್ರ, ಅಲ್ಲಿಂದ ಇಲ್ಲಿ ಡಾಟ್ ಇರುತ್ತೆ, ಅಲ್ಲಿಂದ ನೋಡಿಕೊಂಡು ಹಿಂಗೆ ತೊಗೊಳ್ಳಿ. 14 ಇದೆ. ಈಗ ಫಸ್ಟ್ ಸ್ಟೆಪ್ಪು ಲೆಂತ್ 14, ಶೋಲ್ಡ್ರು 2 ತೊಗೊಂಡ್ವಲ್ಲ, ಇಲ್ಲಿಂದ ಇವಾಗ ಆರ್ಮೋಲ್ ತೊಗೊಳ್ಳೋಣ. ಆರ್ಮೋಲ್ ಬಂದು 8 ಇದೆ, 8.25 ಇದೆ. 8.25 ಅಂದರೆ 18.5 ಬರುತ್ತೆ. 18 8 8 16 16.5 ಬರುತ್ತೆ. ಸಾರಿ, 16.5ನ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು, ವೇಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ಬೇಗ ಈಸಿಯಾಗಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ಈ ಥರ ನೋಡ್ಕೋಬೇಕು. 32 ವೇಸ್ಟ್ ಮೆಜರ್ಮೆಂಟ್ ಇದೆ. ಚೆಸ್ಟ್ ನೋಡ್ಕೋಬೇಕು. ಚೆಸ್ಟ್ ಹುಕ್ಸ್ ಅಥವಾ ಬಟನ್, ಇದು ಫ್ರಿನ್ಸ್ ಕಟ್ಟು, ಇದೇ ರೀತಿಯಾಗಿ ಕಟ್ಟಿಂಗ್ ಮಾಡಬೇಕು. ತುಂಬ ಈಸಿಯಾಗಿದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು 9.5 ಇದೆ. 9.5 ಚೆಸ್ಟ್ ಮೆಜರ್ಮೆಂಟ್, ಅಂದರೆ 9.5 ಅಂದರೆ 38 ಚೆಸ್ಟ್ ಮೆಜರ್ಮೆಂಟ್ ಫುಲ್ ರೌಂಡು. ಓಕೆ, ಇವಾಗ ಒಂದು ಸ್ಟಾರ್ಟಿಂಗ್ ಇಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಏನೇನು ಬರ್ಕೊಂಡಿದ್ದೀನಲ್ಲ ಅದ್ರ ಪ್ರಕಾರನೇ ಈಗ ಲೈನ್ನ ಮಾಡ್ಕೊಂಡು ಹೋಗ್ತೀನಿ. ಈಗ ಲೆಂತ್ ತೊಗೋಬೇಕಲ್ಲ, 14 + ಅರ್ಧ ಇಂಚು ಎಕ್ಸ್ಟ್ರಾ 14.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 14.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಹೊಸ್ದಾಗಿ ಯಾರು ಕಲಿತಾ ಇದ್ದೀರಾ ಅವ್ರಿಗೆ ಇದು ಈಸಿ ಆಗುತ್ತೆ. ಐನೆಕ್ ತುಂಬ ಈಸಿ ಇರುತ್ತೆ, ಆದರೆ ಟೆಕ್ನಿಕ್ ಕೂಡ ತುಂಬ ಕಷ್ಟ ಇರುತ್ತೆ, ಸ್ವಲ್ಪ ನೋಡ್ಕೋಬೇಕು. ಇವಾಗ 32 ವೇಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡ್ಕೋಬೇಕು. 16 8 ರೆಡಿ, ಅಂದರೆ 8 ಅಲ್ಲ, ಇದು 1 ಇಂಚು ಡಾಟ್ಗೆ ಎಕ್ಸ್ಟ್ರಾ 1.5 ಇಂಚು. ಟೋಟಲ್ ಇವಾಗ ಬಂದು ನಮಗೆ 10.5 ಬಂದಿದೆ. ಇದಾದಮೇಲೆ ನಾವು ಇಲ್ಲಿ ಆರ್ಮೋಲ್ದು ಇವಾಗ ತೊಗೊಂಡಿದ್ದೀವಲ್ಲ, 15.25 ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ಲ, 15.25 ಹತ್ರ ಈ ಥರ ಟೇಪ್ನ ಇಟ್ಕೋಬೇಕು. ನೋಡಿ, ರೆಡಿನೇ ತೊಗೊಂಡಿರೋದ್ರಿಂದ 15.25 ಹತ್ರ ಟೇಪ್ ಇಟ್ಕೊಂಡು, ಈ ಟೇಪ್ ಇದೆಯಲ್ಲ, ಈ ಟೇಪ್ನ ಅರ್ಧ ಭಾಗ ಈ ಥರ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೀವೆಲ್ಲಿ ನೋಡಿ 15.25 ಇದೆ ನೋಡಿ, ಅದೇ ಎಕ್ಸಾಕ್ಟ್ ಮೆಜರ್ಮೆಂಟು ನಮಗೆ ಬೇಕಾಗಿರುತ್ತೆ. ಒಂದು ಪಾಯಿಂಟ್ ಕೂಡ ಆ ಕಡೆ ಈ ಕಡೆ ಇರಬಾರ್ದು. ಇದೇ ಸೇಮ್ ಮೆಜರ್ಮೆಂಟು ಸ್ವಲ್ಪ ಡೌನಿಂಗಲ್ಲಿ ಕೂಡ ನೀವು ಹಾಕ್ಕೋಬೇಕು. 8ಗೆ 1 ಪಾಯಿಂಟ್ ಕಮ್ಮಿ ಇರೋ ಥರ ಬರುತ್ತೆ, ಅದನ್ನು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೀವು ಪೂರ್ತಿ ವೀಡಿಯೋಸ್ ನೋಡಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ. ಇವಾಗ ಇಲ್ಲಿ ಸ್ಟಿಚಿಂಗಿಗೆ ಅಂತ ಅರ್ಧ ಇಂಚ್ ಹೋದ್ಮೇಲೆ ನಾವು ರೆಡಿ ಕೊಟ್ಟಿದ್ರೆ ಬ್ಲೌಸ್ನ ಅದರದ್ದೇ ಶೋಲ್ಡ್ರ್ ಪಾಯಿಂಟ್ನ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕೋಬೇಕು. ಈ ಮಾರ್ಕ್ ಹಾಕ್ಕೊಂಡಾಗ ಇಲ್ಲಿ ನಮಗೆ ಎಷ್ಟು ಬರುತ್ತೆ? 3.25 ಇಂಚ್ ಬರ್ತಾ ಇದೆ. ಕರೆಕ್ಟಾಗಿ ಈ 3.25 ಇಂಚು ಇವ್ರಿಗೆ ಓಕೆ ಆಯಿತಾ. ಇಲ್ಲಿ ಕೂಡ ಕೆಳಗಡೆ ಕೂಡ ಒಂದು 3.25 ಇಂಚು, ಇದು ಬ್ಯಾಕ್ ಅಲ್ವಾ, 3.25 ಇಂಚು ಒಂದು ಲೈನ್ ಹಾಕ್ಕೊಂಡಿರಿ. ಅದು ಸ್ವಲ್ಪ ಬೇಕಾಗಿರಲ್ಲ, ಈ ಥರ ಒಂದು ಲೈನ್ ಹಾಕ್ಕೊಂಡಿರಿ. ಇವಾಗ ಇಲ್ಲೇನು ನಾವು ತೊಗೊಂಡಿದ್ದೀವಿ ನೋಡಿ, ಇಲ್ಲಿ ಒಂದು 7.25 ಇದೆ, 1 ಪಾಯಿಂಟ್ ಎಕ್ಸ್ಟ್ರಾ ಇದೆ. ಆದರೆ ಇವ್ರಿಗೆ ಆರ್ಮೋಲ್ಸ್ ಡೌನಿಂಗು ನಾನು ಅಷ್ಟೇ ತೊಗೊಳ್ಳಲ್ಲ, 7.5 ತೊಗೊಳ್ತೀನಿ. ಇಲ್ಲಿ ಹ್ಯಾಂಡ್ಸ್ ಇರುತ್ತೆ ನೋಡಿ, ಈ ಹ್ಯಾಂಡ್ಸು ಇದ್ರ ಮೇಲೆ ಒಂದು ಸ್ವಲ್ಪ 1/4 ಇಂಚು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ.
ಅದನ್ನು ನೋಡ್ಕೊಂಡು ನಾವು ಮಾಡ್ಕೋಬೇಕು. ಇದಕ್ಕೆ ನಾನು 7.5 ತೊಗೋತಾ ಇದ್ದೀನಿ. ಇಲ್ಲೇನು ಶೋಲ್ಡ್ರ್ ಬಂದಿರುತ್ತಲ್ಲ ಅದನ್ನೇ ಇಲ್ಲಿ ಕೂಡ ತೊಗೋಬೋದು, ತೊಂದರೆ ಇಲ್ಲ. ಈಗ ನಾನು ಇವ್ರಿಗೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಈ ಮೆಜರ್ಮೆಂಟ್ ಇಟ್ಕೊಂಡು. ಸೊ ಇವ್ರಿಗೆ ಇದು ಕರೆಕ್ಟಾಗಿದೆ ಅಂತ ಅನಿಸಿದರೆ ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇನ್ನೊಂದು ಸ್ಟೆಪ್ ಏನಿದೆ ಅಂದರೆ, ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಆದರೂ ಇಲ್ಲಿ ಸೈಡು ನಾನು ಸ್ಟಿಚ್ ಮಾಡಿದ್ದೀನಲ್ಲ ಆಲ್ರೆಡಿ, ಅದಕ್ಕೆ ಒಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪಾಯಿಂಟ್, ಇಲ್ಲಿ ಪಾಯಿಂಟು, ಇಲ್ಲಿ ನಾವು ರೆಡಿ ಮಾರ್ಕ್ ಮಾಡಿದರೆ ಇಲ್ಲಿಗೆ ಸ್ಟಿಚಿಂಗಿಗೆ ಬರುತ್ತೆ. ಆವಾಗ ನಮಗೆ ಇದು 7.75ಗೆ ಬರುತ್ತೆ. ಓಕೆ, ಇಷ್ಟು ಇದು ಈ ಬ್ಲೌಸ್ನ ಸ್ಟೆಪ್ಸು. ಇವಾಗ ಇಲ್ಲಿ ಒಂದು ಕ್ರಾಸ್ ಮಾರ್ಕ್ನ ಹಾಕ್ತಾ ಇದ್ದೀನಿ. ಓಕೆ, ಇದಾದಮೇಲೆ ಇಲ್ಲಿ ಒಂದು ನಾವು ಯಾವಾಗಲೂ ಅರ್ಧ ಇಂಚು ಅಥವಾ 1 ಇಂಚ್, ಅರ್ಧ ಇಂಚ್ ಸಾಕು, ಅರ್ಧ ಇಂಚು ಡೌನ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಶೋಲ್ಡ್ರ್. ನೋಡಿ ಈ ಥರ ಇದು ಯಾವಾಗಲೂ ಇಲ್ಲೂ ಇದಾಗಲೇಬೇಕು, ಕ್ರಾಸಾಗಿ ಲೈನ್ ಮಾಡ್ಕೊಳ್ಳೇಬೇಕು. ಇದು ಬ್ಯಾಕು. ಈ ಬ್ಯಾಕ್ ಮಾರ್ಕಿಂಗ್ ಆದಮೇಲೆ ಇವಾಗ ನಾವು ಇಲ್ಲಿಗೆ 1.5ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಈಗ 1.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ. ಇವಾಗ ನಾವೇನು ಮಾಡಬೇಕು, ಸ್ವಲ್ಪ ಶೇಪ್ನ ಕೊಡಬೇಕು. ಶೇಪ್ ಕೊಡೋಕ್ಕೆ ಮುಂಚೆ ಚೆಸ್ಟ್ ಮೆಜರ್ಮೆಂಟ್ನ ಡಿವೈಡ್ ಮಾಡ್ಕೊಳ್ಳೋಣ. 9.5 ಚೆಸ್ಟ್ ಮೆಜರ್ಮೆಂಟು 38 ಅಲ್ಲ. ಇಲ್ಲಿ ನೋಡಿ 9.5, ಸ್ವಲ್ಪ 1/4 ಇಂಚು ಲೂಸ್ ಇರಲಿ ಕಾಟನ್ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, 1/4 ಇಂಚನ್ನು ಲೂಸ್ ಕೊಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಏನು ಕೊಡ್ತಾಯಿಲ್ಲ. 1/4 ಇಂಚ್ ಲೂಸ್ ಕೊಡ್ತಾಯಿದ್ದೀನಿ. ಇಲ್ಲಿಂದ 9.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ಮಾರ್ಕ್ ಮಾಡಿಕೊಂಡು ಈಗ ನೋಡ್ಕೋಬೇಕು ನಾವು, ಸ್ವಲ್ಪ ನೀಟಾಗಿ ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು, ಆಯಿತಾ? ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಆರ್ಮೋಲ್ಸ್ ಚೆಕ್ ಮಾಡಬೇಕು. ಇಲ್ಲಿಂದ ನಮಗೆ 8.25 ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ 8.25 ಬರ್ತಾಯಿದೆ, ಅಂದರೆ ಇದು ಕರೆಕ್ಟ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಆಯಿತು. ಇಲ್ಲಿಂದ ನೀವು ಎಷ್ಟು ಇಂಚ್ ಬೇಕಾದರೂ ನೀವು ಬಿಟ್ಕೋಬೋದು. ನಾನಿಲ್ಲಿ 1.5 ಸಾಕು, 1.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೈನಿಂದ ಈ ಲೈನ್ಗೆ ಈ ಥರ ಒಂದು ಲೈನ್ನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಂದರೆ ಇಲ್ಲೂ ಕೂಡ ನೀವು ಮಾರ್ಕ್ ಹಾಕೋಬೋದು. ಇದು ಸ್ಟಿಚಿಂಗ್ ಏರಿಯಾ, ಆಯಿತಾ? ಇದು ಕೂಡ ಸ್ಟಿಚಿಂಗ್ ಏರಿಯಾ. ಇದು ಕಟ್ ಆಗುತ್ತೆ. ಇಲ್ಲಿ ಬಂದು ಆರ್ಮೋಲ್ಸ್ ನಾನು ಡಿವೈಡ್ ಮಾಡಿದ್ದೀನಲ್ಲ 16.5 ಇದೆ ಅಂತ, ಅದನ್ನು ನಾನು ಇನ್ನೊಂದು ಸರಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ 8.25 ಇದೆ, 8.25 ಇದೆ. ಈಗ ಬ್ಯಾಕ್ ಇಷ್ಟೇ ಅಂದರೆ ಇನ್ನೊಂದು ಪಾಯಿಂಟ್ ಇದೆ. ಏನಂದರೆ ಇಲ್ಲಿಗೆ ನಾವು ಒಂದು ಸ್ವಲ್ಪ ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಅದು ಎಷ್ಟು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಒಬ್ಬೊಬ್ಬರು 1 ಇಂಚ್ ಬೇಕಂತಾರೆ, ಒಬ್ಬರು ಅರ್ಧ ಇಂಚ್ ಬೇಕಂತಾರೆ. ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೇಡ ಅಂದವರಿಗೆ ಈ ಥರ ಇಲ್ಲಿ ಬಂದು ಈ ಥರ ಶೇಪ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಆದರೆ ಕಟ್ಟಿಂಗ್ ಮಾಡಲ್ಲ ನಾನು. ಓಕೆ, ಇಷ್ಟು ಬೇಡ ಅಂದರೆ ಅರ್ಧ ಇಂಚು. ಓಕೆ, ಒಬ್ಬೊಬ್ಬರು ಈ ಥರ ಅರ್ಧ ಇಂಚಿಗೆ ಮಾಡ್ಕೊಳ್ಳಿ. ತುಂಬ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನು 1 ಇಂಚಿಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ ನೋಡಿ, ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಆದರೆ ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಿರಬೇಕು. ನಮಗೆ ಇದೇನಾದ್ರು ಗೊತ್ತಿಲ್ಲ ಅಂದರೆ ಇಲ್ಲಿ ಟೈಟ್ ಆಗುತ್ತೆ, ಬ್ಲೌಸ್ ಕೂಡ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ. ಈಗ ನಾನು ಬ್ಯಾಕಲ್ಲಿ ಇನ್ನೂ ಒಂದು ಟೆಕ್ನಿಕ್ನ ತೋರಿಸ್ತೀನಿ. ಈ ಸೈಡ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಬ್ಯಾಕು ಶೇಪು ನಮಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ಕಟ್ ಮಾಡ್ಕೊಳ್ಳೋದು, ಅಲ್ಲೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಅಂದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಓಕೆ, ಈಗ ಇಲ್ಲಿ ಬ್ಯಾಕ್ ಇದೆ ನೋಡಿ, ಇಲ್ಲಿ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ, ಈ ಶೋಲ್ಡ್ರದ್ದು ಈ ಥರ ಇಟ್ಕೊಂಡು ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟ್ನ ಇಟ್ಕೊಂಡು ನೋಡಿ ಕರೆಕ್ಟಾಗಿದೆ. ಇವಾಗ ಅದು ಕಟ್ಟಿಂಗ್ ಮಾಡಿದ್ವಿ, ಸ್ಟಿಚ್ ಮಾಡಿದರೆ ಇಲ್ಲಿಗೆ ಬರುತ್ತೆ. ನೋಡಿದ್ರೆ 1 ಇಂಚಿಗೆ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಾಯಿತು. ಇದಾದಮೇಲೆ ಅವ್ರಿಗೆ ಇಲ್ಲಿ ಒಂದು ಶೇಪ್ ಬೇಕಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ತಾಯಿದ್ದೀನಿ. ಏನು ಹೇಳಿ, ಈ ಕಡೆ ಒಂದು ಸುಮ್ಮನೆ ಹಾಗೆ ಸ್ಟ್ರೇಟ್ ಲೈನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸಿಂಪಲ್ಲಾಗಿ ಬೇಕಾಗಿರುವಂಥದ್ದು. ನಮ್ಮದು ನೆಕ್ ಡೀಪ್ ಎಷ್ಟರಿಂದ ಸ್ಟಾರ್ಟ್, ಕೆಳಗಡೆ ಎಷ್ಟಿರುತ್ತೆ ಅಂದರೆ ಅವ್ರದ್ದು ಮೆಜರ್ಮೆಂಟಿಗೆ ಬಂದು ಇಷ್ಟಿರುತ್ತೆ. ಅವರು ಜಾಸ್ತಿ ಡೀಪ್ ನೆಕ್ನ ಹಾಕಲ್ಲ, ಅದಕ್ಕೆ ನಾನು 5 ತೊಗೊಂಡಿದ್ದೀನಿ.
ಕೈಗೆ ತೊಗೊಂಡು ಮೇಲಿಂದ ಬಂದು ನಾನು 4 ಇಂಚಿಗೆ ಡೌನ್ ಮಾಡ್ಕೊಳ್ತಾ ಇದ್ದೀನಿ. 4 ಇಂಚಿಗೆ ಡೌನ್ ಮಾಡಿಕೊಂಡು ಈ ಥರ ಒಂದು ಮಾರ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಇವಾಗ ಕಟ್ಟಿಂಗ್ ಮಾಡಲ್ಲ, ಬಸ್ಟ್ ಒಂದೇ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಒಂದು ಅವ್ರಿಗೆ ಸ್ಮಾಲ್ ಹೋಲ್ ಅಷ್ಟೇ ಬೇಕಾಗಿದೆ, 1 ಇಂಚು. ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ, ಅರ್ಧ ಇಂಚು. ಇಲ್ಲಿ ಒಂದು ಸ್ವಲ್ಪ ಸೆಂಟ್ರಿಗೆ ಬನ್ನಿ, ಅರ್ಧ ಇಂಚು. ಇಲ್ಲಿ ಒಂದು ಪಾಯಿಂಟ್ ನೋಡಿ, ಈ ಥರ ಒಂದು ಶೇಪ್ನ ಕೊಡಿ. ಇದನ್ನು ನೀವು ಈಗಲೇ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲಾದ್ರೂ ಕಟ್ ಮಾಡ್ಕೋಬೋದು. ನಾನು ಇವಾಗೆ ಕಟ್ ಮಾಡಿ ತೋರಿಸೋದಾದರೆ ತೋರಿಸ್ತೀನಿ ರೀ, ಆದರೆ ಇದು ಫ್ರಂಟ್ ಕಟ್ ಮಾಡಾದ್ಮೇಲೆ ಇದನ್ನು ತೋರಿಸ್ತೀನಿ. ಇದು ಕೂಡ ನಾನು ಕಟ್ ಮಾಡಲ್ಲ, ಆಮೇಲೆ ಫ್ರಂಟ್ ಕಟ್ಟಿಂಗ್ ಆದಮೇಲೆ ತೋರಿಸ್ತೀನಿ. ಈಗ ಫ್ರಂಟ್ ಬಂದೋದು ಫ್ರಿನ್ಸ್ ಕಟ್ಟಿದೆ. ಮತ್ತು ಈ ಥರ ಬ್ಲೌಸ್ಗೆಲ್ಲ ಸ್ವಲ್ಪ ನೀವು ಎಕ್ಸ್ಟ್ರಾ ಲೈನಿಂಗ್ನ ತೊಗೊಳ್ಳಿ. ಎಕ್ಸ್ಟ್ರಾ ಲೈನಿಂಗ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೊಬೋದು ಮತ್ತು ಕನ್ಫ್ಯೂಸ್ ಆಗಲ್ಲ. ನೋಡಿ ಈ ಥರ ಇಲ್ಲಿ ಸ್ವಲ್ಪ ನನಗೆ ಜಾಸ್ತಿ ಬೇಕಾಗಿದೆ. ಫ್ರಂಟು ಒಂದು 1/4 ಇಂಚ್ ಮುಂದೆ ತೊಗೊಳ್ತೀನಿ. ಅಪ್ಪರ್ ಚೆಸ್ಟ್ ಅಂದರೆ ಮಿಡಲ್ ಚೆಸ್ಟು ಸ್ವಲ್ಪ ಚೇಂಜಸ್ ಇರೋರಿಗೆ ಸ್ವಲ್ಪ ಇಲ್ಲಿ ಕ್ರಾಸಾಗಿ ತೊಗೋಬೇಕಾಗುತ್ತೆ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಇಲ್ಲಿ ಏನು ಲೈನ್ ಇದೆಯಲ್ಲ ಅದಕ್ಕಿಂತ ಒಂದು ಸ್ಕೇಲಷ್ಟು ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ. ಓಕೆ, ಇದು ಎಕ್ಸ್ಟ್ರಾ ತೊಗೊಂಡಾದ್ಮೇಲೆ ಇಲ್ಲಿಂದ ನೋಡಿ ಈ ಥರ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಇದು ಸಮವಾಗಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಏನು ಹೆಚ್ಚಾಗಿ ಬೇಕು ಅಂತಲೂ ಇಲ್ಲ. ಆದರೆ ಒಂದು ಪಟ್ಟಿಗೆ ಅಂತ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಬ್ಬೊಬ್ರು ದಪ್ಪ ಇರೋರಿಗೆ ಇದು ಕರೆಕ್ಟ್ ಆಗುತ್ತೆ. ಈ ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೆ ಈ ಪಾಯಿಂಟ್ ಅನ್ನೋದು ಇದು ಬೇಕೇ ಬೇಕು. ಅದಕ್ಕೆ ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿ ಒಂದು ಮಾರ್ಕ್, ಇಲ್ಲೊಂದು ಮಾರ್ಕು. ಇಲ್ಲಿ ನಾನು ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಹೈನೆಕ್ ಆಗಿರೋದ್ರಿಂದ ಒಂದ್ಸರಿ ಈ ಥರ, ಇಲ್ಲ ಅಂದರೆ ನೀವು ಬೇಕಂದರೆ ಆಮೇಲೆ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇದು ಹಿಂಗೆ ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಸೆಕೆಂಡ್, ಇಲ್ಲಿ ಒಂದು ನ್ಯಾಚ್ ಹಾಕಬೇಕು, ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ ಹಾಕ್ಕೊಳ್ಳಿ. ಇದಾದಮೇಲೆ ನೋಡಿ, ಇಲ್ಲಿ ಆರ್ಮೋಲ್ಸು ಇದು ಮೇಯ್ನು ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಬರೀ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ಕಟ್ಟಿಂಗ್ ಮಾಡ್ಕೊತಾ ಇಲ್ಲ. ಓಕೆ, ಇದು ಬೇಕಂದರೆ ಇದನ್ನು ನೀವು ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿಂದ ಸ್ವಲ್ಪ ಇದು ಶೋಲ್ಡ್ರಿಗೆ ಹಿಂಗೆ ಕಟ್ಟಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದಾಯ್ತಲ್ಲ, ಇವಾಗ ಇದಾಯ್ತಂತೆ. ಇಷ್ಟನ್ನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಬಂದು ಇದು ಎಕ್ಸ್ಟ್ರಾ ನಾವು ತೊಗೊಳ್ತಾ ಇರೋದು, ತುಂಬ ಈಸಿ ಇರುತ್ತೆ, ನೀವು ನೋಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿಂದ 3.25 ಇದೆಯಲ್ಲ, 3/4 ಇದೆ. ಈ ಪಾಯಿಂಟಿಂದ ನಾವು ಒಂದು ಸಲ ಕರೆಕ್ಟಾಗಿ ನೋಡ್ಕೋಬೇಕು. 3/4 ನಾವು 3/4ಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಬ್ಯಾಕ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ನೆನ್ಪಿಟ್ಕೋಬೇಕು. 1 ಪಾಯಿಂಟ್ ಹೆಚ್ಚು ಕಮ್ಮಿ ಆದ್ರೂ ನಿಮಗೆ ಕರೆಕ್ಟಾಗಿ ಬರೋಲ್ಲ. ಇದಾಯ್ತಲ್ವ? ಈಗ ಆದಮೇಲೆ ಇಲ್ಲಿಂದ ನಾನು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತೀನಿ. ನೋಡಿ, ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಕೂಡ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಇವಾಗ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದು ಫ್ರಂಟಲ್ಲಿ ಶೇಪ್ ಕೂಡ ತೆಗಿಬೇಕು. ಆವಾಗ ನಾನೇನು ಮಾಡ್ತಿದ್ದೀನಿ ನೋಡಿ, ಇಲ್ಲಿಂದ ಅರ್ಧ ಇಂಚು ಒಳಗಡೆ ತಗೊಳ್ತೀನಿ ಫ್ರಂಟ್. ನೋಡಿ, ಇದು ಮೇಯ್ನ್. ಈ ಐನೆಕ್ ಕಟ್ ಮಾಡುವಾಗ ಫ್ರಂಟ್ಗೆ ನಾನು ಒಂದು ಸ್ವಲ್ಪ ಅರ್ಧ ಇಂಚು ಒಳಗಡೆ ತಗೊಂಡೆ. ಈ ಅರ್ಧ ಇಂಚು ಒಳಗಡೆ ತಗೊಂಡಾಗ ಈ ಮಾರ್ಕಿಂಗ್ದು ಫ್ರಂಟ್ದು ಶೇಪ್ ಬರುತ್ತೆ ನೋಡಿ, ಆ ಶೇಪು ನೀವು ಇಲ್ಲಿಂದನೂ ಹಾಕ್ಕೋಬೋದು. ಇದನ್ನು ಅರ್ಧ ಮಾಡ್ಕೊಳ್ಳಿ, ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ ತಗೊಂಡು ಈ ಥರ ಅರ್ಧ ಇಂಚಿಗೆ ನೀವು ಶೇಪ್ ಮಾರ್ಕ್ನ ಹಾಕ್ಕೋಬೇಕು. ಓಕೆ, ಇಷ್ಟ ಆಯ್ತಲ್ಲ? ಇವಾಗ ಫ್ರಂಟ್ ಹೆಂಗಪ್ಪ ಮಾಡೋದು ಅಂತಂದರೆ, ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಈ ಫ್ರಂಟನ್ನ ಹೀಗೆ ಇಟ್ಕೊಳ್ಳಿ. ಹೀಗಿಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಐನೆಕ್ ಬ್ಲೌಸ್ಗೆಲ್ಲ ಸ್ವಲ್ಪ
ಟೆಕ್ನಿಕ್ ಇರ್ತವೆ ಅವನ್ನ ಫಾಲೋ ಮಾಡಿ. ನೋಡಿ ಈ ಥರ ಅವ್ರದ್ದು ಡೀಪ್ನ ನೋಡ್ಕೊಳ್ಳಿ, ಡೀಪ್ ಲೆಂತ್ ನೋಡ್ಕೊಂಡು ಕೂಡ ನೀವು ಮಾಡ್ಕೊಳ್ಳಿ. ನೋಡಿ ಇದು 6.5 ಕರೆಕ್ಟಾಗಿದೆ. ಈಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ 6.5 ಇದು ಕರೆಕ್ಟಾಗಿದೆ. ಜಾಸ್ತಿ ಆದರೆ ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಮತ್ತು ಪರ್ಫೆಕ್ಟಾಗಿಲ್ಲ ಅಂದರೂ ಕೂಡ ಐ ನೆಕ್ ಆಗಿರೋದ್ರಿಂದ ಅದು ಕೂಡ ಕುತ್ಕೊಳ್ಳಲ್ಲ. ಇವಾಗ ನಾವು ಇಲ್ಲಿ ಎಮ್ಮಿಂಗ್ ಮಾಡೋದ್ರಿಂದ ಇಲ್ಲಿ 1/4 ಇಂಚ್ ಡೌನ್ ಆಗುತ್ತೆ, ಇಲ್ಲಿ ಸ್ಟಿಚಿಂಗ್ ಮಾಡೋದ್ರಿಂದ ಇದು ಡೌನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಸ್ಟ್ರೇಟಾಗಿ ಕ್ಲಾತ್ ಬಿಟ್ಟಿರ್ತೀವಲ್ಲ, ಇದು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡಿ, ನೀಟಾಗಿ ಗೊತ್ತಾಗುತ್ತೆ. ಇವಾಗ ನಮಗೆ ಮೇನ್ ಬೇಕಾಗಿರುವಂಥದ್ದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಬಿಟ್ಟು ಇವ್ರದ್ದು ಚೆಸ್ಟ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇವ್ರದ್ದು ಚೆಸ್ಟ್ ಪಾಯಿಂಟ್ ಬಂದು ಅಪ್ಪರ್ ಸೆಂಟರ್ದು 11 ಇದೆ. ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಒಂದು ಡಾಟ್ ಕೂಡ ಹಿಡಿತೀನಿ. ನನಗೆ ಅದು ಈ ಥರ ಡಾಟ್ ಹಿಡಿಯೋದ್ರಿಂದ ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅದಕ್ಕೆ ನಾನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಈ ಪಾಯಿಂಟಿಂದ ಎಷ್ಟು ತೊಗೋಬೇಕು ಅಂತ ನಾವು ಮೈಂಡಲ್ಲಿ ಇಟ್ಕೋಬೇಕು. ಯಾವಾಗಲೂ 3.5, 4 ಈ ಥರ ಎಲ್ಲ ತೊಗೊಳ್ತೀವಲ್ಲ, ಅದೇ ಥರವಾಗಿ ನಾವು ಇವಾಗ ಇಲ್ಲಿ ಮಾರ್ಕ್ ಈ ಪಾಯಿಂಟಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಅದನ್ನ ಎಷ್ಟು ತೊಗೋಬೇಕು ಅಂತ ಇಟ್ಕೊಂಡ್ರೆ ಇಲ್ಲಿಂದ 4ಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಸಪೋಸ್ ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ಮೆಜರ್ಮೆಂಟ್ ಬ್ಲೌಸ್ ಇರುತ್ತಲ್ಲ, ಈ ಸ್ಟಿಚಿಂಗ್ ಕ್ಲಾತಿಂದ ಇಟ್ಕೊಂಡು ನೋಡಿದ್ರೆ 4.5 ಕರೆಕ್ಟಾಗಿದೆ. ನೋಡಿ 4.5 ಇಲ್ಲಿ ಸ್ಟಿಚಿಂಗದು ಬಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ ನಮಗೆ 4.5 ಕರೆಕ್ಟಾಗಿದೆ. ನೀವು 4.5 ಅಥವಾ 4 ಕೂಡ ತಗೋಬೋದು. 4.5, 4 ಅಥವಾ 4 ಮುಕ್ಕಾಲು ಕೂಡ ತಗೋಬೋದು. ಇಲ್ಲಿಂದ ಬಂದು ನಾವು ಯಾವಾಗಲೂ ಕಂಪಲ್ಸರಿ ಸ್ಟಿಚಿಂಗಿಗೆ ಬಿಟ್ಬಿಟ್ಟು 3.5ನ ತಗೋಬೇಕು, ಆಯ್ತಲ್ಲ. ಇವಾಗ ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಇದು ಸ್ಟೆಪ್ಪಾಗಿ ಗೊತ್ತಾಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಫ್ರಂಟ್ ಅಷ್ಟೇ ಮಾರ್ಕ್ ಮಾಡಿ ಬ್ಯಾಕ್ ಅಷ್ಟೇ ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ. ಈಗ ನೋಡಿ ಶೇಪ್ನ ಈ ಸೆಂಟ್ರ್ ಮಾರ್ಕ್ವರೆಗೂ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಈ ಸೆಂಟ್ರ್ ಮಾರ್ಕಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನೋಡಿ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನೇ ತಗೊಂಡು ನಾವು ಈ ಥರ ಬೆಂಡ್ ಮಾಡಿಕೊಂಡು ಈ ಮಾರ್ಕ್ಗೆ ಕೂರಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಶೇಪಲ್ಲಿ ಈ ಮಾರ್ಕು ಕೂರಿಸ್ಕೋಬೇಕು. ಇವಾಗ ನಮಗೆ ಇದು ಕರೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ನಮಗೆ ಪರ್ಫೆಕ್ಟಾಗಿ ಇದು ಬ್ಲೌಸ್ ಕಟ್ಟಿಂಗಲ್ಲಿ ಬರಲ್ಲ, ಈ ಫ್ರಿನ್ಸ್ ಕಟ್ಟಲ್ಲಿ. ಅದು ನಿಮಗೆ ಡೌಟ್ ಆದರೆ ನೋಡಿ ಈ ಥರ ಬ್ಲೌಸ್ನ ಇಟ್ಕೊಳ್ಳಿ. ನಾನು 2 ಥರ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿಂದ ಸ್ಟಿಚಿಂಗಿಂದ ಇಲ್ಲಿಂದ ನೋಡ್ಕೊಳ್ಳಿ 5 ಇದೆ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟು ಇಲ್ಲಿಂದ ನೀವು ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು 5ಕ್ಕೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಬೆಂಡ್ ಮಾಡ್ಕೊಳ್ಳಿ. ಓಕೆ, ಈ ಬೆಂಡ್ ಮಾಡಿಕೊಂಡಾಗ ನಮಗೆ ಈ ಶೇಪ್ ಅನ್ನೋದು ಬರುತ್ತೆ. ಸ್ವಲ್ಪ ಇಲ್ಲಿಂದ 1/2 ಇಂಚು ಮೇಲೆ ತೊಗೋಬೇಕು. ಈ ಸೆಂಟ್ರ್ ಮಾರ್ಕ್ ಇರುತ್ತಲ್ಲ ಅಲ್ಲಾದರೂ ತೊಗೋಬೋದು, ಆದರೆ ಸ್ವಲ್ಪ ಮೇಲೆ ತೊಗೊಂಡ್ರೆ ನಮಗೆ ಈ ಸೆಂಟರ್ದು ಪ್ರಿನ್ಸ್ ಕಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ, ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ಬೇಕಂತ ಕಟಿಂಗ್ ಮಾಡ್ತಾಯಿದ್ದೀನಿ. ಇದು ಸ್ಟ್ರೇಟ್ ಬರುತ್ತೆ ನೋಡಿ. ಓಕೆ, ಇಷ್ಟಕ್ಕೆ ನಾನು ಇವಾಗ ಕಟಿಂಗ್ ಮಾಡಿಕೊಂಡು ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊಳ್ತಿದ್ದೀನಿ. ಫ್ರಂಟ್ಗಿಂತ 1 ಇಂಚು ಜಾಸ್ತಿ ಇರಬೇಕು ಬ್ಯಾಕು. ಇವಾಗ ನಾನು ಇಲ್ಲಿಂದನೇ ನಾನು ಒಂದು ಇದು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಂಡಿರೋದಲ್ಲ ಅದೇ ಸ್ವಲ್ಪ ಮೇಲೆ ಹಿಂಗೆ ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಆಮೇಲೆ ಶೇಪ್ ತೊಗೊಳಕ್ಕೆ ಈಸಿ ಆಗುತ್ತೆ. ಇಲ್ಲೇ ನಾನು ಫ್ರಂಟ್ನ ಕಟಿಂಗ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನೀವು ಈ ಪೋರ್ಷನ್ ಕಟ್ ಮಾಡ್ಕೊಂಡು ಕೂಡ ನೀವು ಇನ್ನೂ ಎಕ್ಸ್ಟ್ರಾ ಕ್ಲಾತ್ ತೊಗೊಂಡು ಪೇಪರ್ ಕಟಿಂಗ್ ಕೂಡ ಮಾಡಿಕೊಂಡು ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ನಾವು ಫಸ್ಟು ಇಲ್ಲಿ ಈ ಥರ ಒಂದು ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಒಂದು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, ಈ ಚೆಸ್ಟ್ ಮೆಜರ್ಮೆಂಟಿಗೆ ಇದು ಬರಲ್ಲ, ಅದಕ್ಕೋಸ್ಕರ ಇವಾಗ ಇಲ್ಲಿಂದ ಬಂದು ನಾವು ಡಾಟ್ ಮಾರ್ಕ್ನ ಮಾಡ್ಕೋಬೇಕು. ಡಾಟ್ ಮಾರ್ಕ್ ಮಾಡ್ಕೊಳ್ಳುವಾಗ
2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಈ ಥರ ಕೂಡ ಒಂದು ಕ್ರಾಸ್ ಲೈನ್ನ ಹಾಕ್ಕೊಳ್ಳಿ. ಕ್ರಾಸ್ ಲೈನ್ ಹಾಕ್ಕೊಂಡಾದ್ಮೇಲೆ ಹೇಗೆ ಇದನ್ನು ಪಾಯಿಂಟ್ನ ಮಾಡ್ಕೊಳ್ಳೋದು ಅಂತ ಒಂದ್ಸರಿ ನೋಡ್ಕೋಬೇಕು, ಆಯ್ತಲ್ವಾ? ಇದು ಸ್ವಲ್ಪ ಈಗಿರುತ್ತಲ್ಲ, ಹೀಗೆ ಬಂದು ಇಲ್ಲಿ ಶೇಪ್ ಕೊಡಬೇಕು. ಹೀಗೆ ಬಂದು ಸ್ಟ್ರೇಟಾಗಿ ಬರಬಾರ್ದು, ಈ ಥರ ಶೇಪ್ನ ಕೊಡಬೇಕು. ಇಲ್ಲಿರುತ್ತೆ ನೋಡಿ ಪಾಯಿಂಟು, ಈ ಪಾಯಿಂಟಿಂದ ಹೀಗೆ ಬೆಂಡಾಗಿ ಹೀಗೆ ಸ್ಟ್ರೇಟ್ ಹೋಗಿ ಸ್ವಲ್ಪ ಬೆಂಡಾಗಿ ಈ ಥರ ಶೇಪ್ನ ಕೊಟ್ಕೊಳ್ಳಿ, ಆಯಿತಾ? ಇಲ್ಲಿ ಏನು ಪ್ಲೇಸ್ ತೊಗೊಂಡಿದ್ದೀರಲ್ಲ ಅದೇ ಪ್ಲೇಸ್ನ ಇಲ್ಲಿ ಡಾಟ್ ಹಿಡಿಯಕ್ಕೆ ತಗೊಂಡಿರೋದನ್ನ ಇಲ್ಲಿ 1.5ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.5ಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಕ್ರಾಸ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ರಾಸ್ ಲೈನ್ ಹಾಕ್ಕೊಂಡು ನೀವು ಬೇಕಾದರೆ ಆಮೇಲೆ ಕಟ್ಟಿಂಗ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಲ್ಲಿ ಒಂದು ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈಗ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ? ಇಲ್ಲಿ ನಮಗೆ ಸೆಂಟ್ರ್ ಪಾಯಿಂಟ್ ಸಿಕ್ತು. ಇದಾದಮೇಲೆ ನಾನು ಇಲ್ಲೊಂದು ಸ್ವಲ್ಪ ಶೇಪ್ನ ಕರು, ಈ ಥರ ಸ್ವಲ್ಪ ಕರು ಶೇಪ್ ಥರ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ, ಇವಾಗ ಫ್ರಂಟ್ ಇಲ್ಲಿ ನಮಗೆ ಚೆಸ್ಟ್ ಶೇಪ್ ಬಂತು. ಇವಾಗ ಇಲ್ಲಿ ಇಲ್ಲಿ ಹಿಡಿತೀವಲ್ಲ, ಇಲ್ಲಿ ನಮಗೆ 1.5 ಸಿಕ್ಕಬೇಕೀಗ. ಈ 1.5 ಸಿಕ್ಕಿದ್ರೆ ನಮಗೆ ಈ ಲೂಸ್ ಅನ್ನೋದು ಬರುತ್ತೆ ನೋಡಿ, ಅಷ್ಟೇ. ಹಿಂಗೆ ಇಟ್ಕೊಂಡು ಈಗ ನಾವು ಚೆಕ್ ಮಾಡ್ಕೋಬೇಕು ನೋಡಿ, ಕರೆಕ್ಟಾಗಿ ಪಾಯಿಂಟ್ ಬಂತ. ಅದಾದಮೇಲೆ ಈ ಥರ ನೋಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಇದು ಬಂದಿರುತ್ತೆ. ಈಗ ಇಲ್ಲಿ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಇವತ್ತು ಸ್ಲೀವ್ ಕಟ್ಟಿಂಗ್ ತೋರಿಸ್ತಾ ಇಲ್ಲ, ಸ್ಲೀವ್ ಕಟ್ಟಿಂಗ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದೊಂದು ಸರಿ ಚೆಕ್ ಮಾಡ್ತೀನಿ ಅಷ್ಟೇ. ನೋಡಿ, ಇಲ್ಲಿ ಸ್ಟಿಚಿಂಗಿಗೆ ಅಂತ 1/2 ಇಂಚು. ಓಕೆ, ಈ ಆರ್ಮೋಲ್ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ನೋಡಿ, ಕರೆಕ್ಟಾಗೆ ಬರ್ತಾಯಿದೆ, ನ್ಯಾಚ್ ಅಷ್ಟೇ. ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಈ ಥರ ಬರುತ್ತೆ. ಇವಾಗ ಈ ಬ್ಯಾಕ್ ಇಟ್ಕೊಂಬಿಟ್ಟು ಇದನ್ನು ಇಲ್ಲಿ ಇಡಬೇಕು ನೋಡಿ. ಈ ಥರ ಇಟ್ಕೊಂಡಾಗ ನಮ್ಗೆ ಇಲ್ಲಿ ಶೇಪ್ ಅನ್ನೋದು ಇಷ್ಟು ಕ್ಲಾತ್ ಬಂದಿರುತ್ತೆ. ಓಕೆ, ಇದು ಯಾವಾಗಲೂ ಇದು ಎಕ್ಸ್ಟ್ರಾ ಇರಬೇಕು. ಇವಾಗ ನಾವು ಇಲ್ಲಿ ಕಟ್ ಮಾಡಿದ್ದೀವಿ ನೋಡಿ, ಇದನ್ನು ಹೀಗೆ ಇಟ್ಕೋಬೇಕು. ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತಲ್ವಾ ನೋಡಿ, ಈ ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿ ನಾವು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೆ ನೋಡಿ, ಆವಾಗಲೇ ನಾನು ಈ ಸ್ಟ್ರೇಟ್ ಲೈನ್ ಹಾಕ್ತೀರ ಸ್ವಲ್ಪ ಮೇಲೆ ತೊಗೊಂಡೆ. ಏನಕ್ಕಂತ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಶೇಪ್ ತೆಗ್ದಿದ್ದೀವಲ್ಲ, ಇಲ್ಲಿ ಕೂಡ ನಾನು ಸ್ವಲ್ಪ ಶೇಪ್ನ ತೆಗಿಬೇಕು, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಶೇಪ್ ತಗೋಬೇಕು. ಇದಾದಮೇಲೆ ಇಲ್ಲಿದೆ ನೋಡಿ ಪಾಯಿಂಟ್, ಇದು ಫಸ್ಟ್ ಚೆಸ್ಟ್ ಇದ್ದಿದ್ದು. ಇಲ್ಲಿ ಪೀಸ್ ಅಟ್ಯಾಚ್ ಆಗುತ್ತೆ ಅಂತ ಈ ಡಾಟ್ ಮಾರ್ಕು ಇಲ್ಲಿಗೆ ಬರುತ್ತೆ. ಓಕೆ, ಇದನ್ನು ನೋಡಿಕೊಂಡು ನಾವು ಇಲ್ಲಿ ನ್ಯಾಚ್ ಹಾಕೋಬೇಕು. ಇದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ, ಇದು ಯಾವಾಗಲೂ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಅದಕ್ಕೆ ನಾನು ಈ ಮಾರ್ಕ್ ಮಾಡ್ಕೊಂಡಿದ್ದು. ಇಲ್ಲಿಂದ ಇವಾಗ ಇದನ್ನು ನಮಗೆ ಚೆಸ್ಟ್ ಲೂಸ್ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾವು ಯಾವಾಗಲೂ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇದಾದಮೇಲೆ ನಿಮಗಿನ್ನೂ ನೋಡಿ, ಇವಾಗ ನ್ಯಾಚ್ ಕರೆಕ್ಟಾಗಿ ಬರ್ತಾಯಿದೆ, ಇದು ಕರೆಕ್ಟಾಗಿ ಬರ್ತಾಯಿದೆ. ಇದು ಮಾತ್ರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ಟಿಚ್ ಆದಮೇಲೆ ಇದನ್ನು ಟ್ರಿಮ್ ಮಾಡ್ಕೊತೀನಿ. ಇಲ್ಲಿ ಕೂಡ ನೀವು ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ಟ್ರಾ ಈ ಮೇನ್ ಕ್ಲಾತ್ ಇರುತ್ತಲ್ಲ, ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ಕೇಲ್ ತೊಗೊಂಡು, ಇವಾಗಗಿಂತ ನೀವು ಸ್ಟಿಚಿಂಗ್ ಆದಮೇಲೆ ಕಟ್ಟಿಂಗ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಶೇಪ್ ತೊಗೊಳ್ತಾ ಇದ್ದೀನಿ ನೋಡಿ. ಕಟ್ಟಿಂಗ್ ಲೈನಿಂಗ್ ಅಟ್ಯಾಚ್ ಆದಮೇಲೆ ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ. ಇವಾಗ ನೋಡಿ, ಈ ಥರ ಹೀಗೆ ಅಟ್ಯಾಚ್ ಮಾಡಬೇಕು. ನಿಮ್ಗಿನ್ನ ಸ್ವಲ್ಪ ಶೇಪ್ ಬೇಕಂದರೆ ಜಸ್ಟ್ ಹಿಂಗೆ ಟ್ರಿಮ್ ಮಾಡ್ಕೋಬೇಕು. ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ.
ಹೆಂಗೆ ಬೇಕು ಹಂಗೆಲ್ಲ ಟ್ರಿಮ್ ಮಾಡ್ಕೋಬೇಡಿ. ತುಂಬ ಈಸಿಯಾಗಿರುತ್ತೆ. ಐನೆಕ್ ಬ್ಲೌಸು ಇಷ್ಟು ಈ ಥರ ಇರುತ್ತೆ ನೋಡಿ. ಇದು ಬಂದು ಐನೆಕ್ಕು. ಇಲ್ಲಿಂದ ನಾನು ಇದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದು ಕೂಡ ತೋರಿಸ್ತೀನಿ. ಆಮೇಲೆ ಇದನ್ನು ಫ್ಯೂಸಿಂಗಲ್ಲಿ ಟರ್ನ್ ಮಾಡ್ಕೋಬೋದು. ಆದರೆ ಇಲ್ಲಿ ಕೂಡ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಬರುತ್ತೆ. ಇಲ್ಲಿ ಒಂದು ಈ ಶೇಪ್ ಬೇಕಂತ ಕೇಳಿದರೆ ಈ ಶೇಪ್ನ ನಾನು ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಐನೆಕ್ಕಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.